ಕಾಲ್ ಬಂತು. ಕಾಲ್ ಬಂದ್ಮೇಲೆ ಇಮಿಡಿಯೇಟ್ಲಿ ಟರ್ನ್ಔಟ್ ಆಗಿ ಇಲ್ಲಿ ಬಂದ್ವಿ. ಬರೋದ್ರೊಳಗೆ 3 ಜನ ಕೆಳಗಡೆ ಸಿಕ್ಕಾಕೊಂಡಿದ್ರು ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳು. 2 ಜನ ಹಾಸ್ಪಿಟಲ್ಗೆ ಸ್ವಲ್ಪ ಇಂಜುರಿ ಇದಾರೆ. ಅವ್ರನ್ನ ಹಾಸ್ಪಿಟಲ್ ಕಳ್ಸಿದ್ರೆ ಒಬ್ರು ಬಡ್ಡೆಯಾಗಿ ಸಿಕ್ಕೊಂಡು ಡೆತ್ ಆಗಿದ್ರು. ಅವ್ರನ್ನ ಆಮೇಲೆ JCB ಹಾಗೂ ಕಿರಣ್ ಸಹಾಯದಿಂದ ಮೇಲಕ್ಕೆ ಎತ್ತಿ ತೆಗಿಲಾಯ್ತು. ಡೆತ್ ಆದಂತ ವಿದ್ಯಾರ್ಥಿ ಹೆಸರೇನು? ಡೆತ್ ಆದಂತ ವಿದ್ಯಾರ್ಥಿ ಅಮಿತ್ ಕಾಂಬಳೆ. ವಯಸ್ಸು 5ನೇ ಕ್ಲಾಸ್, 11 ವರ್ಷ. ಸರ್, ಎತ್ತರದ ಅಪಘಾತ ಆಗಿತ್ತು. ಯಾವ ವಾಹನ ಐತಿ? ಇದು ಕಂಟೈನರ್ ಐತೆ. ಕಂಟೈನರ್ ಲೋಡ್ ಐತೆ. ಇದು ಗೊಬ್ಬರ ಐತೆ ಅಂತ ಹೇಳ್ತಾರೆ. ಸರ್, ಇಲ್ಲಿ ಅವಿನಾಶ್ ಕಾಂಬಳೆ ಅಂತ 15 ವರ್ಷ ರೀ. ಅಂಜಲಿ ಕಾಂಬಳೆ ಅಂತ 16 ವರ್ಷ ರೀ. ಇವರು ಹಾಲ್ಸಿರ್ಗೂರ್ ಬಸ್ ಸ್ಟ್ಯಾಂಡ್ ದಿಂದ ಈ ಸುಟ್ಟಟಿ ಕ್ರಾಸ್ ಕಡೆ ಸ್ಕೂಲ್ ಕ್ರಾಸ್ ದಿಂದ ಹಾಲ್ಸಿರ್ಗೂರ್ ಕಡೆ ಹೊಂಟಿದ್ರು. ಅವ್ರ ಮೇಲೆ ಕಂಟೈನರ್ ಡ್ರೈವರ್ ಇದ್ರಿಂದ ಕಂಟೈನರ್ ಬಿದ್ದು ಕೆಳಗೆ ಸಿಕ್ಕಾಕೊಂಡು. ಕಂಟೈನರ್ ಮಿರಾಜ್ದಿಂದ ಜಮಖಂಡಿ. ಏನ್ ಲೋಡ್ ಗಾಡಿ ಇತ್ತು? ಲೋಡ್ ಗಾಡಿ ಏನಿತ್ತು ಸರ್ ಒಳಗೆ? ಏನೋ ಗೊತ್ತಾಗಿಲ್ರಿ. ಯಾರು ಗೊಬ್ಬರ ಆಯ್ತು ಅಂತ ಹೇಳ್ತಿದ್ದಾರೆ. ನಮ್ಮ ಹೆಸರು ನೀಲಪ್ಪ ಹಿರವಾಡೆ, AMPS ರಾಯಬಾಗ್. ಅವ್ರು ಬಂದ್ ಹೇಳಿ ಗಾಡಿ ಮ್ಯಾಗ ಬಿದ್ದಾರ. ನಮ್ ಬಂದ್ ಯಾರನ್ನ ದೌಡು ಆದ್ರೆ ನಮ್ ಹುಡುಗಿ ಮ್ಯಾಗ ಬಿದ್ದಿತ್ತು. 2 ಹುಡುಗರು ಗಾಡಿ ಬಿಟ್ಟು 3 ಹುಡುಗರು ನಿಮ್ಮನೇನ್ರಿ? 3 ಮಂದಿ ನಿಮ್ಮ ಮಕ್ಕಳು? ಆ ಗಾಡಿ ದೂರಿಂದ ಬರತ್ತಂದ್ರಿ. ಮ್ಯಾಗಿನ ಟೈಮ್ ಅಳಗಾಡಕತ್ತೈತಿ. ಈ ಹುಡುಗರ ಮ್ಯಾಗಿನ ಟೈಮ್ ಅಳಗಾಡಕತ್ತೈತಿ. ದೌಡ್ನ ಇಲ್ಲಿ ದಾಂಡಿ ಬಡದು ಪಾರ್ ಆಗೋದ್ ನಡಿ ಅಂತ ಜಗಾತಲ್ಲ ಅಂತ ಹೇಳ್ತಾರ ಹುಡುಗರು. ದೌಡ್ನ ಓಡೋನು ಬಾಬಾ ಅನ್ಕೋತ ಓಡ್ ಬಿಡ್ದ ಅಂದ್ರ 2 ಹುಡುಗರು ಬಡ್ಯಾ ಸಿಕ್ಕಿದ್ರಿ. ನಮ್ಮ ಹುಡುಗಿ ಬಂದು ಪಡ್ಕೊಂಡು ಹೋಗಿದ್ರು. ಈಗ ಯಾರ್ಯಾರು ಬಂದು ಭೇಟಿ ಕೊಟ್ಟಾರ? ನಿಮ್ ಹುಡುಗರು ಭೇಟಿ ಯಾರ್ಯಾರು ಬಂದಿದ್ರಿ? ಎಲ್ಲರೂ ಬಂದು ಭೇಟಿ. ನಿಮ್ಮ ಹೆಸರು? ಮಕ್ಕಳು 2 ಜನ ದುರ್ಘಟನೆ ಆಗಿದೆ ಸರ್. ಬೆಳಿಗ್ಗೆ 8:45 ಸುಮಾರಿಗೆ ಕುರ್ಚಿ ಜಮಖಂಡಿ ಹೈವೇ ರಸ್ತೆಯಲ್ಲಿ ನಮಗೆ ಹಾಲ್ಸಿರ್ಗೂರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ರಸ್ತೆ ಬದಿಯಲ್ಲಿ ನಡ್ಕೊಂಡು ಬರಬೇಕಾದ್ರೆ ಕಂಟೈನರ್ ಮಕ್ಕಳ ಮೇಲೆ ಅದು ಕಂಟೈನರು ಚಾಲಕನ ಒಂದು ಅಜಾಗರೂಕತೆಯಿಂದ ಕಂಟೈನರು ಮಕ್ಕಳ ಮೇಲೆ ಬಿದ್ದು ಅದರಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಲ್ಸಿರ್ಗೂರು ಈ ಶಾಲೆಯ ಅಮಿತ್ ಕಾಂಬಳೆ ಅಂತಕ್ಕಂಥ ವಿದ್ಯಾರ್ಥಿ ಮೇಲೆ ವಿದ್ಯಾರ್ಥಿ ಮೃತಪಟ್ಟಿದ್ದಾನೆ. ಆಮೇಲೆ ಸರ್ಕಾರಿ ಪ್ರೌಢಶಾಲೆ ಹಾಲ್ಸಿರ್ಗೂರಿನ 2 ವಿದ್ಯಾರ್ಥಿಗಳು ಕೂಡ ಜೊತೆಗೆ ಬರ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳಿಗೂ ಕೂಡ ಕಂಟೈನರ್ ಮೇಲೆ ಬಿದ್ದಿದೆ. ಒಬ್ಬ ವಿದ್ಯಾರ್ಥಿನಿ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಇನ್ನೊಬ್ಬ ವಿದ್ಯಾರ್ಥಿ ಕೂಡ ಅವನು ಕೂಡ ಪ್ರಾಣಾಪಾಯದಿಂದ ಪಾರಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಒಬ್ಬ ವಿದ್ಯಾರ್ಥಿ ಮಾತ್ರ ಮೃತಪಟ್ಟಿದ್ದಾನೆ. ಬಹಳ ವಿಷಾದ ಸಂಗತಿಯಾಗಿದ್ದು, ಅದು ಚಾಲಕನ ಅಜಾಗರೂಕತೆಯಿಂದ ನಡೆದಿರ್ತಕ್ಕಂಥದ್ದು. ಮಕ್ಕಳು ಬಹಳ ರಸ್ತೆ ಬದಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಬರಬೇಕಾದ್ರೆ ಈ ರೀತಿ ಒಂದು ದುರ್ಘಟನೆ ನಮ್ಮ ಇವತ್ತು ಸಂಭವಿಸಿದೆ. ಮೃತ ವಿದ್ಯಾರ್ಥಿಯನ್ನು ಇವತ್ತು ಕುರ್ಚಿ ಆಸ್ಪತ್ರೆಗೆ ಇವತ್ತಲ್ಲಿ ಮಾಡಿ ಶವ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. 2 ವಿದ್ಯಾರ್ಥಿಗಳು ಆರೋಗ್ಯ ನಾರಗೊಂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ. ಒಬ್ಬ ವಿದ್ಯಾರ್ಥಿಗೆ ಸ್ವಲ್ಪ ಪ್ರಮಾಣದ ಗಾಯ ಆಗಿದೆ. ಇನ್ನೊಬ್ಬ ವಿದ್ಯಾರ್ಥಿನಿಗೆ ಯಾವುದೇ ಗಾಯಗಳಾಗಿಲ್ಲ. ಸರ್ಕಾರದಿಂದ ಪರಿಹಾರ ಅಂತಂದ್ರೆ ಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗೆ ನಮ್ಮ SWFದಿಂದ ನಾವು ಕೊಡ್ತಕ್ಕಂಥ ಕೆಲಸ ಮಾಡಿಸ್ತೀವಿ. ಅಲ್ಲಿ ಗಾಯಗೊಂಡಂಥ ವಿದ್ಯಾರ್ಥಿಗೆ ಚಿಕಿತ್ಸೆ ವೆಚ್ಚವನ್ನು ನಾವು SWFನಿಂದ ಎಷ್ಟಾಗುತ್ತೋ ಅಷ್ಟು ನಾವು ಇಲಾಖೆಗೆ ಅದನ್ನು ರೆಫರ್ ಮಾಡ್ತೀವಿ. ಉಳಿದಂತೆ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನಾವು ಶಾಲೆಯವರು, ನಮ್ಮ ಇಲಾಖೆಯವರು ಸೇರಿ ಅದೇ ರೀತಿ ನಾವು ಆ ಮಕ್ಕಳಿಗೆ ಕೊಡಿಸ್ಲಿಕ್ಕೆ ಸಿದ್ಧವಾಗ್ತೀವಿ. ಓಕೆ.
ನಮಗ ಗೊತ್ತಿದ್ದ ಪ್ರಕಾರ ಟ್ಯಾಂಕರ್ ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಾ ಇದಂತೆ ಒಂದು ಕಂಟ್ರೋಲ್ ಆಗಿಲ್ಲ, ಒಂದು ಹಾಸಿ ಬಿಟ್ಟಿದೆ, ಪಲ್ಟಿ ಆಗಿಬಿಟ್ಟಿದೆ. ಸರ್ ಬೆಳಗ್ಗೆ ಈಗ ಏನಾಗ್ತಾ ಇದೆ, ಟ್ರಾಫಿಕ್ ಭಾಳ ಆಗ್ತಾ ಇದೆ ಸರ್, ಡ್ರಿಂಕ್ ಆ್ಯಂಡ್ ಡ್ರೈವ್ ಭಾಳ ನಡೀತಾ ಇದೆ. ಇಂದು 30-31 ಅಂತಂದ್ರೆ ಒಂದು ಹಬ್ಬದ ಖುಷಿ ಇದು ವಾತಾವರಣ. ಈ ಸಂದರ್ಭದಲ್ಲಿ ಮಕ್ಕಳು ಶಾಲೆಗೆ ಹೋಗೋ ಸಂದರ್ಭದಲ್ಲಿ ಈ ರೀತಿ ಘಟನೆ ಆದರೆ ಲಾ ಆ್ಯಂಡ್ ಆರ್ಡರ್ ಒಂದು ಸ್ವಲ್ಪ ಇದನ್ನಾಗ್ತಾ ಇದೆ. ಮಾಡಿದ್ವಿ, ಪೊಲೀಸರಿಗೆ ಸ್ವಲ್ಪ ಇನ್ಫಾರ್ಮ್ ಮಾಡಿದ್ವಿ. ಅವ್ರಿಗೆ ಇನ್ನೂ ಏನಾಗಿದೆ, ಕೆಲವೊಂದು ಕಡೆ ರೋಡು ಭಾಳ ಕೆಟ್ಟ ಹೋಗಿದೆ. ಸೊ ಅಂತಲ್ಲಿ ಮಕ್ಕಳಿಗೆ ಸ್ವಲ್ಪ ಅವೇರ್ನೆಸ್ ಮಾಡಬೇಕು ಶಿಕ್ಷಕರ ಕಡೆಯಿಂದ, ಪಾಲಕರ ಕಡೆಯಿಂದ. ಅಂಥ ಜಾಗದೊಳಗೆ ಸ್ವಲ್ಪ ನೋಡಿ ಟ್ರ್ಯಾಕ್ಟರ್ ಹೋಗ್ಬೇಕಾದ್ರೆ ಸ್ವಲ್ಪ ಪಲ್ಟಿ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ, ಸ್ವಲ್ಪ ನೋಡ್ಕೊಂಡು ಹೋಗಂತೇಳಿ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಎಷ್ಟು ಮಕ್ಕಳಿಗೆ ಸರ್? ಇವು 3 ಜನ ಮಕ್ಕಳು ಹೋಗ್ತಾ ಇದ್ವಿ ಅಂತ. ಒಂದು ಪಾಪ ಮಿಡ್ಲೆ ಸಿಕ್ಕೋದು ಡೆತ್ ಆಗಿದೆ. ಒಂದು ಹೆಣ್ಮಗಳು ಮುಂದೆ ತಪ್ಕೊಂಡು ಹೋಗ್ಬಿಟ್ರೆ, ಅವಳಿಗೆ ಸ್ವಲ್ಪ ಮೈನರ್ ಆಗಿದೆ ಇಂಜುರಿ. ಇನ್ನೊಂದು ಹುಡುಗನೇ ಸ್ವಲ್ಪ ಮೇಜರ್ ಆಗಿದೆ. ಸರ್ ಇನ್ನೊಂದು ಇದೆ ಅಂತ ಹೇಳ್ತಾ ಮಾಹಿತಿ ಬರ್ತಾ ಇದೆ, ಇನ್ನೊಂದು ಇಲ್ಲಿ ಅಲ್ಲೇ ಕಂಟ್ರೋಲ್ ಒಳಗಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ, ಪೇಷಂಟ್ ತೊಗೊಂಡ್ಬರ್ತಾ ಇದ್ದಾರೆ ಅಂತ. ಇಲ್ಲ ಅದೇನು ನಾವು ಹೋಗೋದ್ರೊಳಗೆ ಮತ್ತೆ ಅಲ್ಲಿ ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಅಂತ ಹೇಳಿ ನಾ ಈ ಕಡೆ ಬಂದೆ. ಹೌದು ಸರ್. ಸರ್ ಇದ್ರ ಮುಂದಿಂದು ಖರ್ಚು ಇದ್ರದ್ದು ಈ ಮಕ್ಕಳದ ಇದನ್ನ ಖರ್ಚು ವೆಚ್ಚ ಸರ್ಕಾರ ಕೊಡ್ತದ ಅಥವಾ ಏನು ಅವ್ರ ಪಾಲಕರೇ ಇಲ್ಲ, ಹಾಕ್ತಿಲ್ಲ? ಸರ್ಕಾರ ಇಲ್ಲ, ಅದನ್ನ ಯಾರು ಟ್ಯಾಂಕರ್ ಇದು ಮಾಡಿದ್ರೆ ಮತ್ತೆ ಅವರಿಂದ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ತಾರೆ.